ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಸೊ ಆ ರೀತಿ ಈ ಗೀಸರ್ನ ಕೆಲಸ ಮಾಡುತ್ತೆ. ಸೊ ಈ ಟ್ಯಾಪ್ನ ಕನೆಕ್ಟ್ ಮಾಡಿಬಿಟ್ಟು ನಲ್ಲಿ ಚಾಲೂ ಮಾಡಿ. ನಲ್ಲಿ ಚಾಲೂ ಮಾಡಿದ ತಕ್ಷಣ ನಿಮಗೆ ಸ್ವಿಚ್ ಆನ್ ಮಾಡ್ಕೊಳ್ಳಿ. ಸೊ 8ರಿಂದ 10 ಸೆಕೆಂಡಲ್ಲಿ ನಿಮಗೆ ಇದರಲ್ಲಿ ನೀರು ಬಿಸಿ ಬರೋ ಚಾಲು ಆಗುತ್ತೆ ಸರ್. ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಬಿಸಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಎಷ್ಟು ಸ್ಲೋ ಇಡ್ತೀರಾ ಅಷ್ಟು ಜಾಸ್ತಿ ಬಿಸಿ ಬರುತ್ತೆ, ಎಷ್ಟು ಫಾಸ್ಟ್ ಇಡ್ತೀರಾ ಅಷ್ಟು ಕಡಿಮೆ ಬಿಸಿ ಬರುತ್ತೆ. ಎಲ್ಲಿ ಬೇಕಾದರೂ ಇದನ್ನು ನೀವು ಕ್ಯಾರಿ ಮಾಡ್ಕೋಬೋದು. ಟೂರು, ಪಿಕ್ನಿಕ್ಕು, ಕಿಚನ್ನು, ಬಾತ್ರೂಮು ಎಲ್ಲಿ ಬೇಕಾದರೂ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಈ ಮೆಟೀರಿಯಲ್ ನಿಮಗೆ ಸುತ್ತಿಗೆ ತೊಗೊಂಡು ಹೊಡೆದ್ರೂ ಕೂಡ ಹಾಳಾಗೋದಿಲ್ಲ ನಿಮಗೆ, ಯಾಕಂದರೆ ಇದು PPCP ಅಂತ ಹೇಳ್ತೀವಿ. PPCP ಅಂದರೆ ನಿಮಗೆ ಪಾಲಿಪಾಪ್ಲೈನ್ ಕೋ ಪಾಲಿಮರ್ ಅಂತ ಹೇಳ್ಬಿಟ್ಟು. ಸೊ ಇದು ಮೇಡ್ ಇನ್ ಕರ್ನಾಟಕ ಆಗಿರುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಸೊ ನಾನು ನಿಮ್ಮ ಮೊಹಮ್ಮದ್ ಅಸದುಲ್ಲಾ ಮಾತಾಡ್ತಾ ಇದ್ದೀನಿ VA ಪ್ರೈಮ್ ಕಾರ್ಪೊರೇಷನ್ ವತಿಯಿಂದ. ಸೊ ಇವತ್ತು ನಿಮಗೆ ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಇನ್ಸ್ಟೆಂಟ್ ಗೀಸರ್. ಪ್ರೈಮ್ ಬ್ರ್ಯಾಂಡಿನ ಇನ್ಸ್ಟೆಂಟ್ ಗೀಸರ್ ನಾನು ನಿಮಗೆ ಇವತ್ತು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಗೀಸರ್ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಸೊ ಇಲ್ಲಿ ನೋಡಲಿಕ್ಕೆ ಚಿಕ್ಕದಾಗಿದೆ ಸರ್. ಇದು ನಿಮಗೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಸೊ ಆ ರೀತಿ ಈ ಗೀಸರ್ನ ಕೆಲಸ ಮಾಡುತ್ತೆ. ಸೊ ಈ ಗೀಸರು ನಿಮಗೆ ಇನ್ಸ್ಟೆಂಟ್ ಆಗಿರುತ್ತೆ ಮತ್ತು ಪೋರ್ಟೇಬಲ್ ಆಗಿರುತ್ತೆ. ಎಲ್ಲಿ ಬೇಕಾದರೂ ಇದನ್ನು ನೀವು ಕ್ಯಾರಿ ಮಾಡ್ಕೋಬೋದು. ಟೂರು, ಪಿಕ್ನಿಕ್ಕು, ಕಿಚನ್ನು, ಬಾತ್ರೂಮು ಎಲ್ಲಿ ಬೇಕಾದರೂ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಇದು ಕಂಪ್ಲೀಟ್ಲಿ PPCP ಮೆಟೀರಿಯಲಿಂದ ಮಾಡ್ತಕ್ಕಂಥ ಪ್ರೈಮ್ ಇನ್ಸ್ಟೆಂಟ್ ಗೀಸರ್. ಸೊ ಬನ್ನಿ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾರ್ಮಲ್ ಆಗಿ ಒಂದು ಸ್ಕ್ರೂನ ಇದನ್ನು ಇನ್ಸ್ಟಾಲ್ ಮಾಡ್ಬೋದು. ನೀವು ಒಂದು ಸ್ಕ್ರೂ ಹಾಕಿಬಿಟ್ಟು ಇದನ್ನು ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಇದಕ್ಕೆ ಸ್ಕ್ರೂ ಹಾಕಿಲ್ಲ ಅಂದರೂ ದಾರ ಕೂಡ ನೀವು ಹಾಕಿ ಕಟ್ಕೋಬೋದು. ಸೊ ನಿಮ್ಮ ನಾರ್ಮಲ್ ಆಗಿ ನಿಮ್ಮ ಮನೇಲಿ ಇರ್ತಕ್ಕಂಥ ಟ್ಯಾಪ್, ಸೊ ಈ ಟ್ಯಾಪ್ನ ಕನೆಕ್ಟ್ ಮಾಡಿಬಿಟ್ಟು ನಲ್ಲಿ ಚಾಲೂ ಮಾಡಿ. ನಲ್ಲಿ ಚಾಲೂ ಮಾಡಿದ ತಕ್ಷಣ ನಿಮಗೆ ಸ್ವಿಚ್ ಆನ್ ಮಾಡ್ಕೊಳ್ಳಿ. ಸ್ವಿಚ್ ಆನ್ ಮಾಡಿದ ತಕ್ಷಣ ವಿತಿನ್ 10 ಸೆಕೆಂಡ್ಸಲ್ಲಿ ನಿಮಗೆ ನಾರ್ಮಲ್ ಗೀಸರ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ ಸರ್ ಎಷ್ಟು ಟೈಮ್ ಹಿಡಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ 8ರಿಂದ 10 ಸೆಕೆಂಡಲ್ಲಿ ನಿಮಗೆ ಇದರಲ್ಲಿ ನೀರು ಬಿಸಿ ಬರೋ ಚಾಲು ಆಗುತ್ತೆ ಸರ್. ಸೊ ಒಂದು ಸತಿ ಇದರಲ್ಲಿ ನೀರು ಬಿಸಿ ಬರೋ ಚಾಲು ಆದರೆ ಕಂಟಿನ್ಯೂಟಿ ನಿಮ್ಮ ಇಡೀ ಟ್ಯಾಂಕಿಯಲ್ಲಿ ಇರ್ತಕ್ಕಂಥ 500 ಲೀಟ್ರ್ 1000 ಲೀಟ್ರು ಎಷ್ಟು ಲೀಟ್ರ್ ಇದ್ರೂ ಕೂಡ ನಿಮಗೆ ಕಂಟಿನ್ಯೂಟಿ ನೀವು ನಲ್ಲಿ ಚಾಲೂ ಮಾಡಿ ಸ್ವಿಚ್ ಆನ್ ಮಾಡಿಟ್ರೆ ಕಂಟಿನ್ಯೂ ನಿಮಗೆ ಬಿಸಿನೀರು ಬರ್ತಾ ಇರುತ್ತೆ. ಸೊ ಇದರಲ್ಲಿ ಏನಂದರೆ ನಿಮಗೆ ನಿಮ್ಮ ಮನೇಲಿ ಇರ್ತಕ್ಕಂಥ ದೊಡ್ಡ ಪ್ಲಗ್, ಸಣ್ಣ ಪ್ಲಗ್ ಇರಬಾರ್ದು. ಈ ರೀತಿ ದೊಡ್ಡ ಪ್ಲಗ್ ಇರುತ್ತೆ 16 ಆಂಪ್ಸ್ ಪ್ಲಗ್. ಈ ರೀತಿ 16 ಆಂಪ್ಸ್ ಪ್ಲಗ್ ಇದ್ದರೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಏನಿಲ್ಲ, ಸಿಂಪಲ್ ನಲ್ಲಿ ಚಾಲೂ ಮಾಡೋದು, ಸ್ವಿಚ್ ಆನ್ ಮಾಡೋದು. ಇಲ್ಲಿ ಮುಟ್ಟು ನೋಡಿ ಸರ್, ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬಿಸಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಎಷ್ಟು ಸ್ಲೋ ಇಡ್ತೀರಾ ಅಷ್ಟು ಜಾಸ್ತಿ ಬಿಸಿ ಬರುತ್ತೆ, ಎಷ್ಟು ಫಾಸ್ಟ್ ಇಡ್ತೀರಾ ಅಷ್ಟು ಕಡಿಮೆ ಬಿಸಿ ಬರುತ್ತೆ. ಇದು ನಿಮಗೆ ಬಿಸಿ ಜಾಸ್ತಿ ಮತ್ತು ಕಡಿಮೆ ಮಾಡ್ಕೋಬೇಕಾದ್ರೆ ಈ ನಲ್ಲಿಲೇ ಅಡ್ಜಸ್ಟ್ಮೆಂಟ್ ಇರುತ್ತೆ. ನೀವು ಸ್ಲೋ ಬಿಟ್ಟರೆ ಜಾಸ್ತಿ ಬಿಸಿ, ಫಾಸ್ಟ್ ಬಿಟ್ಟರೆ ನಿಮಗೆ ಕಡಿಮೆ ಬಿಸಿ. ಸೊ ಇದೇ ರೀತಿ ನೀವು ಇಟ್ಕೊಂಡು ಕಂಟಿನ್ಯೂ ಬಿಸಿ ಯೂಸ್ ಮಾಡ್ಕೋಬೋದು. ಸಪೋಸ್ ಇನ್ ಕೇಸ್ ನೀವು ಮರಿತೀರಾ, ನಲ್ಲಿನ ಆಫ್ ಮಾಡ್ತೀರಾ, ಸ್ವಿಚ್ ಆಫ್ ಮಾಡೋದಿಲ್ಲ, ಎದುರೋ ಅವಶ್ಯಕತೆ ಇರೋದಿಲ್ಲ, ಇದು ಆಟೋಮೆಟಿಕ್ಕಾಗಿ ಇದಾಗ ತನ್ನಷ್ಟಕ್ಕೆ ತಾನಾಗಿ ಆಫ್ ಆಗುತ್ತೆ. ಸೊ ಇದರ ಫೆಸಿಲಿಟಿ ಈ ರೀತಿ ಇರುತ್ತೆ. ಸೊ ಕಂಪ್ಲೀಟ್ಲಿ ISA ನಿಮಗೆ ಎಲಿಮೆಂಟ್ ಮತ್ತು ಥರ್ಮೋಸ್ಟೇಟ್ ಬರುತ್ತೆ ಇದರಲ್ಲಿ. ಮತ್ತು 12 ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ. 1 ವರ್ಷ ನಿಮಗೆ ಕಾಯಿಲ್ ಮತ್ತು ಥರ್ಮೋಸ್ಟೇಟ್ಗೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಕೊಡ್ತಾ ಇದ್ದೀವಿ ಸರ್. ಆಲ್ ಓವರ್ ಕರ್ನಾಟಕ ಇದ್ರದ್ದು ಸೇಲ್ಸು ಮತ್ತು ಸರ್ವಿಸು ಎರಡೂ ಕೂಡ ಅವೈಲೇಬಲ್ ಇದೆ. ನಮ್ಮ ಬ್ಯಾಂಗ್ಳೂರಲ್ಲಿ ಯಶವಂತಪುರ ಸ್ಟೋರ್ ಇದೆ. ಸೊ ತುಮಕೂರು ಹೆಡ್ ಆಫೀಸ್ ಮೇನ್ ಬ್ರಾಂಚು ನಿಮಗೆ BG ಪಾಳ್ಯ ಸರ್ಕಲ್, ವಿನಾಯಕ್ ನಗರ 4th ಕ್ರಾಸಲ್ಲಿದೆ. ಸೊ ಅದೇ ರೀತಿ ನಿಮಗೆ ಹುಬ್ಬಳ್ಳಿ ಇರತಕ್ಕಂಥ ದೇಶಪಾಂಡೆ ನಗರಲ್ಲಿ ಕೂಡ ನಮ್ಮ ಮಾರ್ಸ್ಟಾರ್ ಹುಬ್ಬಳ್ಳಿ ನಮ್ಮ ಶೋರೂಮ್ ಕೂಡ ಇದೆ. ಸೊ ಅಲ್ಲಿ ಕೂಡ ನೀವು ಈ ರೀತಿ ನಮ್ಮ ಯಾವ ಸ್ಟೋರಿಗೆ ಹೋದರೂ ನಿಮಗೆ ಲೈವ್ ಡೆಮೋ ಕೂಡ ನಿಮಗೆ ಸಿಗುತ್ತೆ. ಲೈವ್ ಡೆಮೋ ನೋಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ಕೂಡ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ನೋಡಿ ಯಾವ ರೀತಿ ಈಗ ನಲ್ಲಿ ಆಫ್ ಮಾಡಿದ್ದೆ, ಸ್ವಿಚ್ ಆಫ್ ಮಾಡಿರಲಿಲ್ಲ, ಆಟೋಮೆಟಿಕ್ಕಾಗಿ ಆಫ್ ಆಗಿದೆ. ಸೊ ಈ ಮೆಟೀರಿಯಲ್ ನಿಮಗೆ ಸುತ್ತಿಗೆ ತೊಗೊಂಡು ಹೊಡೆದ್ರೂ ಕೂಡ ಹಾಳಾಗೋದಿಲ್ಲ ನಿಮಗೆ, ಯಾಕಂದರೆ ಇದು PPCP ಅಂತ ಹೇಳ್ತೀವಿ. PPCP ಅಂದರೆ ನಿಮಗೆ ಪಾಲಿಪಾಪ್ಲೈನ್ ಕೋ ಪಾಲಿಮರ್ ಅಂತ ಹೇಳ್ಬಿಟ್ಟು. ಸೊ ಇದು ಮೇಡ್ ಇನ್ ಕರ್ನಾಟಕ ಆಗಿರುತ್ತೆ. ಸೊ ನಿಮಗೆ 12 ವರ್ಷ ವಾರಂಟಿ ಸಿಗುತ್ತೆ. 1 ವರ್ಷ ನಿಮಗೆ ಕಾಯಿಲ್ ಮತ್ತು ಥರ್ಮೋಸ್ಟೇಟ್ ಮೇಲೆ ಗ್ಯಾರಂಟಿ ಕೂಡ ರಿಪ್ಲೇಸ್ಮೆಂಟ್ ಸಿಗುತ್ತೆ ಸರ್. ಸೊ ಇದು ನಮ್ಮ ಪ್ರೈಮ್ ಬ್ರ್ಯಾಂಡಿನ ಗೀಸರ್. 100% ಶಾಕ್ ಪ್ರೂಫ್ ಇರುತ್ತೆ. ಸೊ ಶಾಕ್ ಹೊಡೆದ್ರೆ ಟೆಕ್ನಾಲಜಿ ಫೇಲ್ ಆಗಿಬಿಡುತ್ತೆ ಸರ್. ಮನೆಯಲ್ಲಿ ಸಣ್ಣ ಮಕ್ಕಳು ಇರ್ತಾರೆ, ದೊಡ್ಡವ್ರು ಇರ್ತಾರೆ, ಏಜ್ ಆಗಿರೋರು ಇರ್ತಾರೆ. ಸೊ ಅದಕ್ಕೋಸ್ಕರ ನಾವು ಮಾಡಿರೋದು. ನೀವು ನಿಮ್ಮ ಮುಂದೆನೇ ಕರೆಂಟ್ ಇತ್ತು, ನಿಮಗೆ ಮುಟ್ಟಿ ನಿಮಗೆ ನೀರು ನಾನು ತೋರಿಸಿದ್ದೀನಿ ಯಾವ ರೀತಿ ಇದನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. 100% ಶಾಕ್ ಪ್ರೂಫ್ ಇರುತ್ತೆ. ಶಾಕ್ ಹೊಡೆಯೋದಿಲ್ಲ, ಆಕ್ಸಿಡೆಂಟ್ ಆಗೋದಿಲ್ಲ, ಅನಾಹುತ ಆಗೋದಿಲ್ಲ. ಬೇರೆ ಗೀಸರ್ ಕಂಪೇರ್ ಮಾಡಿದ್ರೆ ಪ್ರೈಮ್ ಗೀಸರ್ ಯಾವ ರೀತಿ ಅಂದರೆ, ಬೇರೆ ಗೀಸರ್ ನಿಮಗೆ ಸರ್ ಟೈಮ್ ವೇಸ್ಟ್ ಆಗುತ್ತೆ, ಪವರ್ ವೇಸ್ಟ್ ಆಗುತ್ತೆ. ಓಕೆನಾ? ಮೇನ್ ಈಗ ಸರ್ ಈಗಿನ ಕಾಲದಲ್ಲಿ ನಿಮಗೆ ಟೈಮ್ ಇಂಪಾರ್ಟೆಂಟ್ ಸರ್. ಟೈಮು ಏನಂದರೆ ನಿಮಗೆ ಇನ್ಸ್ಟೆಂಟಾಗಿ ಬರುತ್ತೆ. ಬೇರೆ ಗೀಸರ್ ಒಂದ್ಸತಿ ಆನ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಡೋದು, 20 ನಿಮಿಷ ಬಿಡೋದು, 40 ನಿಮಿಷ ಬಿಡೋದು ಈ ರೀತಿ ಇರುತ್ತೆ. ಸೊ ನಮ್ಮ ಇನ್ಸ್ಟೆಂಟ್ ಗೀಸರಲ್ಲಿ ನಿಮಗೆ ಚಾಲೂ ಮಾಡಿಬಿಟ್ಟು ಸ್ವಿಚ್ ಆನ್ ಮಾಡಿದ ತಕ್ಷಣ ವಿತಿನ್ 10 ಸೆಕೆಂಡ್ಸಲ್ಲಿ ನೀರು ಬಿಸಿ ಸಿಗ್ತಾ ಇದೆ. ಸೊ ಒಬ್ಬರು ನೀವು ಬ್ರಷ್ ಮಾಡಿ ವಾಶ್ರೂಮ್ ಹೋಗಿ ಬರೋಷ್ಟರಲ್ಲಿ ಒಬ್ಬರಿಗೆ ಸ್ನಾನಕ್ಕೆ ನೀರು ರೆಡಿ ಆಗಿರುತ್ತೆ. ಸೊ ಒಬ್ಬರು ಸ್ನಾನ ಮಾಡೋಷ್ಟರಲ್ಲಿ ಇನ್ನೊಬ್ರಿಗೆ ನೀರು ರೆಡಿ ಆಗುತ್ತೆ. ಸೊ ಒಂದೇ ಬಕೆಟ್ ಬರುತ್ತೆ, ಎರಡೇ ಬಕೆಟ್ ಬರುತ್ತೆ ಅಂತ ಏನೋ ಎದುರೋ ಅವಶ್ಯಕತೆ ಇಲ್ಲ. ಕಂಟಿನ್ಯೂ ನಲ್ಲಿ ಚಾಲೂ ಮಾಡಿ ಸ್ವಿಚ್ ಆನ್ ಮಾಡಿಟ್ರೆ ಕಂಟಿನ್ಯೂಟಿ 10 ಜನ 15 ಜನ ಕೂಡ ನೀವು ಸ್ನಾನ ಮಾಡ್ಕೋಬೋದು. ಸೊ ಅದೊಂದು ಇರುತ್ತೆ ನಿಮಗೆ. ಬೇರೆ ಗೀಸರ್ ಒಂದು 6 ಲೀಟ್ರ್ ನೀರು ಬಿಸಿ ಬರೋದು, 10 ಲೀಟ್ರ್ ನೀರು ಬಿಸಿ ಬರೋದು, ಆಮೇಲೆ ಮತ್ತೆ ವೇಟ್ ಮಾಡೋದು, ಈ ರೀತಿ ಇರೋದಿಲ್ಲ ಸರ್. ಕಂಪೇರ್ ಟು ನಿಮಗೆ ಸ್ಟೋರೇಜ್ ಗೀಸರ್ಗಿಂತ ಬೆಟರ್
ನಿಮಗೆ ಅದಕ್ಕೋಸ್ಕರ ಈ ರೀತಿ ಒಂದು ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ನಾವು ಈ ಗೀಸರ್ನ ಲಾಂಚ್ ಮಾಡ್ತಾ ಇರೋದು ಸರ್.